ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 28 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ನಕಾಶೆ ರೋಡ್ ಅಟ್ಯಾಚ್ ಇರುವಂಥ 2 ಎಕರೆ 20 ಗುಂಟೆ ಮಾರುವಂಥ ನೀರಾವರಿ ಜಮೀನು. ಇನ್ನು ಇದು ತಾರೋಡ್ಗೆ 1 ಕಿಲೋಮೀಟರ್ ಆಗುತ್ತೆ. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಮೊದಲಿಗೆ ಇದು ಅಂದರೆ ಈ ಜಾಗಕ್ಕೆ ಚಳ್ಳಕೆರೆಯಿಂದ 28 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಂದ 228 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗಕ್ಕೆ 58 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಜೊತೆಗೆ ಚಳ್ಳಕೆರೆಯಿಂದ ಕಲ್ಯಾಣದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಬರುವಂಥ ಜಮೀನಿದು. ಇನ್ನು ಇದು 2 ಎಕರೆ 20 ಗುಂಟೆ ಮಾರುವಂಥ ನೀರಾವರಿ ಜಮೀನು. ನೀವು ಕೇಳ್ಬೋದು, ಖಾಲಿ ಇದೆ ನೀರಾವರಿ ಜಮೀನಲ್ಲ ಅಂತ. ಆದರೆ ಬೋರ್ ಇದೆ, ನೀರಿದೆ, ಎಲ್ಲ ಇದೆ. ಆದರೆ ಜಮೀನಿನ ಮಾಲೀಕ ಕೆಲವೊಂದು ಸಮಸ್ಯೆಗಳಿಂದ ಮಾರುವ ಉದ್ದೇಶದಿಂದ ಈ ಜಮೀನನ್ನು ಈ ರೀತಿ ಬಿಟ್ಟಿದ್ದಾನೆ. ಅದನ್ನು ಹೊರತುಪಡಿಸಿ ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್. ನೀವು ನೋಡ್ತಾ ಇದ್ದೀರಾ, ನೋಡಿ ಕಾಣಿಸ್ತಾ ಇದೆ. ಪಕ್ಕದಲ್ಲಿ ಬಾಳೆ ತೋಟ, ತೆಂಗು, ಈ ಕಡೆ ಎಡಭಾಗದಲ್ಲಿ ತೆಂಗು ಹಾಕಿದ್ದಾರೆ, ಅಡಿಕೆ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ, ನೋಡಿ ಕಾಣಿಸ್ತಾ ಇದೆ. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್, ಮಧ್ಯದಲ್ಲಿ ಮಾತ್ರ ಖಾಲಿ ಇದೆ. ಇಲ್ಲಿ ಅಂದರೆ ಈ ಜಮೀನಲ್ಲೂ ಕೂಡ ಒಂದು ಬೋರ್ ಇದೆ, 2 ಇಂಚ್ ನೀರಿದೆ. 2.5 ಎಕರೆಗೆ 2 ಇಂಚ್ ನೀರು ಸಾಕಾಗುತ್ತೆ. ತುಂಬ ಚೆನ್ನಾಗಿದೆ. ಇಲ್ಲಿ ವಾತಾವರಣವೇ ತುಂಬ ಚೆನ್ನಾಗಿದೆ. ನೀವು ಒಂದು ಸರಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಪರಿಶೀಲನೆ ಮಾಡಿ. ಜೊತೆಗೆ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಓನರ್ ಇದನ್ನು ಮಾರುವ ಉದ್ದೇಶದಿಂದ ಈ ರೀತಿ ಬಿಟ್ಟಿರೋ ಕಾರಣ ಬಿಟ್ಟರೆ ಬೇರೆ ಯಾವ ಕಾರಣವೂ ಇಲ್ಲ. ಜನರಲ್ ಪ್ರಾಪರ್ಟಿ. ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕದ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಒಂಥರ ಲೊಕೇಶನ್ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಲೊಕೇಶನ್ನು. ಜೊತೆಗೆ ರೆಡ್ ಸಾಯಿಲ್, ನೀವು ನೋಡ್ತಾ ಇದ್ದೀರ, ಮಣ್ಣು ಪ್ಯೂರ್ ರೆಡ್ ಸಾಯಿಲ್. ಈ ಮಣ್ಣು ಚೆನ್ನಾಗಿರೋದಕ್ಕೆ ಈ ಥರ ಎಲ್ಲ ಬೆಳೆ ಬಂದಿರೋದು. ಅಕ್ಕಪಕ್ಕದಲ್ಲಿ ತುಂಬ ಚೆನ್ನಾಗಿದೆ ಲೊಕೇಶನ್. ಏನು ಜನರಲ್ ಪ್ರಾಪರ್ಟಿ, ಮಣ್ಣು ರೆಡ್ ಸಾಯಿಲು, ಯಾವುದೇ ರೀತಿ ತೊಂದರೆ ಇಲ್ಲ. ನೋಡಿ ಈ ಕಡೆ ತೆಂಗಿನ ಮರ ಕಾಣಿಸುತ್ತಲ್ಲ, ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಲೊಕೇಶನು. ಎಲ್ಲವೂ ಕೂಡ ನೀರಿನ ಸ್ಥಿತಿ ಚೆನ್ನಾಗಿದ್ದರೆ ಯಾವುದೇ ಜಮೀನು ತೊಗೊಳ್ಳಿ, ನೀರಿನ ಸ್ಥಿತಿ ಇಲ್ಲಾಂದರೆ ಆ ಜಮೀನು ನೋಡೋದಕ್ಕೂ ಒಂಥರ ಲುಕ್ ಇರಲ್ಲ. ಈಗ ಈ ಜಮೀನಿಗೆ ನೀರಿದೆ, ಅಕ್ಕಪಕ್ಕದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಸ್ಗಳಿದ್ದಾವೆ. ನೀವೇನಾದರೂ ತೊಗೊಂಡು ಇಲ್ಲಿ ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ಕೊತೀನಿ ಅಂದರೆ ತುಂಬ ಚೆನ್ನಾಗಿದೆ. ಇನ್ನು ಎಲ್ಲವೂ ಮುಗಿದ ಮೇಲೆ ಅಂದರೆ ಜನರಲ್ ಪ್ರಾಪರ್ಟಿ, ಮಣ್ಣು, ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ, ಹೇಳೋದೇ ಬೇಡ. ಒಂದು ಸಾರಿ ಸ್ಥಳಕ್ಕೆ ಭೇಟಿ ಕೊಡಿ. ನೀವು ಕೂಡ ಅಕ್ಕಪಕ್ಕದಲ್ಲಿ ಬಂದು ಅಲ್ಲಿ ವಿಚಾರಿಸಿ ಈ ಜಮೀನನ್ನು ಎಷ್ಟು ಬೆಲೆಗೆ ತೊಗೋಬೋದು ಎಲ್ಲವನ್ನು ವಿಚಾರಿಸಿ ಖರೀದಿಸುವಂಥ ಪ್ರಯತ್ನಕ್ಕೆ ಪಡಿ ಅಂತ ಹೇಳ್ತಾ, ಇನ್ನು ಒತ್ತಡದ ಬರದಲ್ಲಿ ಕೆಲವೊಂದಿಷ್ಟು ಫೋನ್ ರಿಸೀವ್ ಮಾಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಸಲಹೆಗಳು ಕಮ್ಮಿ ಆಗಿದ್ದಾವೆ. ದಯವಿಟ್ಟು ನೀವು ಸಲಹೆಗಳನ್ನು ನೀಡ್ತಾ ಇರಿ. ಯಾಕೆಂದರೆ ನಮಗೊಂದಿಷ್ಟು ನೀವು ಶೇರ್ ಮಾಡೋದು, ಲೈಕ್ ಮಾಡೋದು ಅಥವಾ ಸಲಹೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟರೆ ನಮಗೊಂದಿಷ್ಟು ಮುಂದಿನ ವೀಡಿಯೋ ಮಾಡೋದಕ್ಕೆ ಒಂದಿಷ್ಟು ಎನರ್ಜಿ ಆಗಿರುತ್ತೆ. ನೀವೇನೋ ಒಂದು ಸಲಹೆ ಕೊಡ್ತೀರಿ ಅಂತ ತಿಳ್ಕೊಳ್ಳಿ, ಆ ಸಲಹೆನ ಮುಂದಿನ ವೀಡಿಯೋದಲ್ಲಿ ನಾನು ಅಳವಡಿಸ್ಕೊಂಡು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂಥದ್ದು ಜಮೀನಿದು. ಯಾವುದೇ ರೀತಿ ಯಾರ ಜಮೀನಲ್ಲಿ ಹೋಗಿ ಈ ಜಮೀನಿಗೆ ಹೋಗಬೇಕು, ನೀರಾವರಿ ಮಾಡಬೇಕು ಆ ಥರ ಏನಿಲ್ಲ. ಸರ್ವಿಸ್ ರೋಡ್ ಅಟ್ಯಾಚೇ ಇರೋದು. ನೀವು ತಾರ್ ರೋಡಿಂದ ಇಲ್ಲಿಗೆ ನೇರವಾಗಿ ಸರ್ವಿಸ್ ರೋಡಲ್ಲೇ ಬಂದು ಈ ಜಮೀನೊಳಗೆ ಬರ್ಬೋದು. ನೀವೇನಾದರೂ ರೆಡಿ ಮಾಡ್ಕೊತೀನಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, 1 ಎಕರೆ ನಿಮಗೆ ಫೈನಲ್ ಆಗಿ 1 ಎಕರೆ 11ರಿಂದ 12 ಲಕ್ಷ ಹೇಳ್ತಾರೆ. ಕೂತ್ಕೊಂಡು ಮಾತಾಡಿದ್ರೆ ನೆಗೋಷಿಯಬಲ್ ಆಗುತ್ತೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 11ರಿಂದ 12 ಲಕ್ಷ ಹೇಳ್ತಾರೆ. ಇನ್ನು ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು.
ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.